ಅದರಲ್ಲಿ ಎರಡು ಮಾತಿಲ್ಲ. ಒಂದು ವೇಳೆ ಒಂದು ಹೋಗಿ ಒಂದು ಬಂತಂದ್ರೆ ಯಾಕೆ ಬದಲಾಗಬಾರ್ದು ಅನ್ನುವಂಥ ಮಾತು ಹೇಳ್ಬೋದೇನೋ. ಎರಡೂ ಸೋದರಂತೂ ನಿಶ್ಚಿತವಾಗಿಯೂ ಮುಖ್ಯಮಂತ್ರಿ ಬದಲು ಮಾಡೋದು ಯೋಗ್ಯ ಅನ್ನುವಂಥ ಮಾತುಗಳು ಬರೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಚುನಾವಣೆ ಸಿದ್ದರಾಮಯ್ಯರಿಗೆ ಮತ್ತು ಯಡಿಯೂರಪ್ಪರಿಗೂ ಸಹಿತ ಚಾಲೆಂಜಿಂಗ್ ಆಗಿದ್ದರಿಂದಾಗೆ ಇವತ್ತಿನವರೆಗಿನ ಬೆಳವಣಿಗೆಗಳು, ಅದರಲ್ಲೂ ಪ್ರತಿಯೊಬ್ಬರೂ ಅಲ್ಲೇ ಆಯಾ ಪಕ್ಷದ ನಾಯಕರು ಬಂದು ಮಾತಾಡೋದು ನೋಡಿದಾಗ ಮತ್ತು ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾಯಿದೆ. ಇಲ್ಲೇ ಬಾಗಲಕೋಟೆಯಲ್ಲೇ ಸತೀಶ್ ಅವರು ವರ್ಕ್ ಮಾಡೋದನ್ನು ನೋಡಿದಾಗ ಗಮನಿಸಿದಾಗ ನಮ್ಮ ಇದೇ ಸಂದರ್ಭದಲ್ಲೇ ಶ್ರೀರಾಮುಲು ಅವರು ಸತೀಶ್ ಅವ್ರನ್ನ ಒಂದು ಅಟ್ಯಾಕ್ ಮಾಡಿದ್ದಾರೆ. ಇವರು ನಮ್ಮ ಸಮುದಾಯಕ್ಕೆ ಅಂದ್ರೆ ಬೇಡ ಸಮುದಾಯಕ್ಕೆ ಏನು ಮಾಡಿದಾರಪ್ಪ, ಏನು ಕೊಟ್ಟಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ. ಅವ್ರು ನಾಳೆ ಮುಖ್ಯಮಂತ್ರಿ ಆಗ್ಬೋದು, ಮತ್ತೇನೋ ಆಗ್ಬೋದು, ಎಲ್ಲ ಆಗಲಿ, ನಮಗಿಂತ ಕಲರ್ ಇಲ್ಲ, ಪ್ರಧಾನಿನೂ ಆಗಲಿ. ಆದರೆ ಇವರು ಕೊಟ್ಟ ಕೊಡುಗೆ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಸ್ಕ್ಯಾಂಡಲ್ ಆಯಿತು. ನಮ್ಮ ನಾಗೇಂದ್ರ ಅವರು ರಿಸೈನು ಆದರು. ಆ ಮತ್ತು ಬೇರೆ ಅದು ಎನ್ಕ್ವೈರಿ ಮಾಡಿಸಿ ತಪ್ಪಿಸಿದ ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಲಿಲ್ಲ. ಆ ಸಂದರ್ಭದಲ್ಲಿ ಬಾಯಿ ಬಿಡಲಿಲ್ಲ ಇವರು ಏನು ಅನ್ನುವಂಥ ಮಾತಾಡೋ ಮೂಲಕ ಸತೀಶರನ್ನ ಆದಷ್ಟು ಇಲ್ಲೇ ಗೌನ್ ಮಾಡಿ ಮಾತಾಡಿದ್ದು ಆ ಭಾಗದ ಏನಾದರೂ ಪ್ರಭಾವ ಬೀರಿತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿತ್ತು. ಒಟ್ಟಾರೆಯಾಗಿ ಈ ನಡೆದಿರುವಂಥ ಚುನಾವಣೆ ಎರಡೂ ಭಾಗದಲ್ಲೇ ಇಲ್ಲಿವರು ಸಮಸಮ ಇದ್ದರೂ ಸಹಿತ ದಕ್ಷಿಣ ದಾವಣಗೆರೆ ಈಗ ಆ ಹೆಣ್ಮಗಳು ಟೀಕೆ ಮಾಡಿದ ಮೇಲೂ ಇವತ್ತು ಒಂದು ಹೊಸ ಬೆಳವಣಿಗೆ ಏನಪ್ಪ ಅಂತಂದ್ರೆ ಯತ್ನಾಳರ ಭಾಷಣದಿಂದಾಗೆ ದಕ್ಷಿಣ ದಾವಣಗೆರೆಯಲ್ಲಿ ಮುಸ್ಲಿಮರು ಒಂದಾಗಿ ಸಮರ್ಥಕ್ಕೆ ಸಪೋರ್ಟ್ ಮಾಡ್ಬೋದಾ ಅನ್ನುವಂಥ ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಪಕ್ಷೇತರ ಮುಸ್ಲಿಮರು ಯಾರು ನಿಂತಿದ್ದಾರೆ ಅವ್ರದ್ದು ಆಗ್ಬೋದಾ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾರೆ. ಇವೆರಡರಲ್ಲಿ ಏನಾಗ್ತದೆ ನೋಡೋಣ. ಯಾವುದಾದ್ರೂ ನೋಡ್ಬೇಕಾಗ್ತದೆ ಜನಮನದಲ್ಲಿ ಏನದ ಅದು ನಿಮ್ಮೊಂದಿಗೆ ಹೇಳುವಂಥ ಪ್ರಸಂಗ ಬರ್ತದೆ ಅನ್ನುವಂಥ ಮಾತು ಹೇಳ್ತಾ ಈ ದಾವಣಗೆರೆ ಮತ್ತು ಅದೇ ಕಾಲಕ್ಕೆ ನಮ್ಮ ಬಾಗಲಕೋಟೆ ಇವತ್ತು ಸಿದ್ದರಾಮಯ್ಯರ ಮತ್ತು ಯಡಿಯೂರಪ್ಪರ ಅಗ್ನಿ ಪರೀಕ್ಷಾ ಕಾಲ ಅಂಥೇಳಿ ಒಟ್ಟಲ್ಲಿ ಯಾರು ಗೆದ್ದರೂ ಯಾರು ಸೋತರೂ ಪಕ್ಷಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥವು ಅಥವಾ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥ ಸಾಧ್ಯತೆ ಎರಡು ಕಡೆ ಇದಾವೆ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಮಾಡಿ H16 ನ್ಯೂಸ್ ಅಂತ ದೇಶದ ವಂದನೆಗಳು.